ಕನ್ನಡದಲ್ಲಿ ಅತಿ ದೊಡ್ಡ ನಟಿಯಾಗಿ ಮತ್ತು ನಾಯಕಿಯಾಗಿ ಕಾಣಿಸಿಕೊಂಡು ಬರೀ ಕನ್ನಡಕ್ಕೆ ಸೀಮಿತವಾಗಿದ್ದಂಥ ನಟಿ ಬಾಳಲ್ಲಿ ದುರಂತ ನಡೆದೋಯಿತು. ಈ ಬೆಂಕಿಯ ದುರಂತದಲ್ಲಿ ಇದೀಗ ಮುಂಜಾನೆ 2:30 ಸುಮಾರಲ್ಲೇ ಕೊನೆ ಸೆಳೆದಿದ್ದಾರೆ ಅನ್ನೋ ಮಾಹಿತಿಗೆ ಬರ್ತಾರಂಥದ್ದು. ಇದೊಂದು ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಇನ್ನು ಕನ್ನಡ ಸಿನಿಮಾಗಳೆಲ್ಲ ಸೀಮಿತವಾಗಿ ಅಭಿನಯಿಸ್ತಿದ್ದಂಥ ನಟಿ ನಾಯಕಿ ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ ನಾಗ್, ಅನಂತ್ ನಾಗ್, ಶ್ರೀನಾಥ್, ರಮೇಶ್ ಹೀಗೆ ದೊಡ್ಡ ದೊಡ್ಡ ನಟರೊಂದಿಗೆ ನಾಯಕಿಯಾಗಿ ಸ್ಕ್ರೀನ್ ಶೇರ್ ಮಾಡಿದಂಥ ಈ ನಟಿ ಇದೀಗ ದುರಂತ ಅಂತ ಕಂಡಿರುವಂಥದ್ದು. ಹಾಗಾದ್ರೆ ಯಾರು ಅಂತ ಹೇಳ್ತಾ ಬಂದರೆ ಬೇರೆ ಯಾರಲ್ಲ, ಮಂಜುಳಾ ಅವರು. ಸದ್ಯ ಅಡುಗೆ ಮನೆಯಲ್ಲಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಸಿಲಿಂಡರ್ನಿಂದ ಆದಂಥ ಅನಾಹುತದಿಂದ ಇದೀಗ ಈ ರೀತಿ ದುರಂತ ಆಗಿದೆ ಅಂತ ಹೇಳಲಾಗುತ್ತೆ. ಮೈಕೈ ಎಲ್ಲ ತುಂಬನೇ ಸುಟ್ಟು ಹೋಗಿ ಸದ್ಯ 1 ವಾರಗಳ ಸತತವಾಗಿ ಹೋರಾಟವನ್ನು ಮಾಡಿ ಇಂದು ಮಧ್ಯಾಹ್ನದ 2:30 ಸುಮಾರಿನಲ್ಲಿ ಕೊನೆಯ ಸೆಳೆದಿದ್ದಾರೆ. ಸದ್ಯ ನಟ ಶ್ರೀನಾಥ್ ಅವರು ಕೂಡ ಕೊನೆಯ ಸಂದರ್ಭದಲ್ಲಿ ಹೋಗಿ ಅವರು ಕೂಡ ತುಂಬನೇ ಕಂಬನಿ ಮಿಡ್ತಿರುವಂಥದ್ದು. ಇನ್ನೂ ವಿಚಾರ ಅಂತ ನೋಡ್ತಾ ಬಂದರೆ ಇದು ಒಂದು ಕಾರಣ ಅಂತ ಹೇಳ್ಬೋದು. ಆದರೆ ಇವರು ಆತ್ಮಹತ್ಯೆಗೆ ಯತ್ನಿಸಿದ್ರು, ಆತ್ಮಹತ್ಯೆಯಿಂದನೇ ಈಗ ಆಗಿದೆ ಘಟನೆ ಅಂತಲೂ ಸಹ ಇನ್ನೂ ಕೆಲವರು ಸಹ ವಾದ ಮಾಡ್ತಾರೆ. ಅವರು ಚೀಟಿ ವ್ಯವಹಾರವನ್ನು ಮಾಡಿದರು, ಆ ಚೀಟಿ ವ್ಯವಹಾರದಲ್ಲಿ ಅವರಿಗೆ ಸಾಕಷ್ಟು ಮೋಸ ಆಯಿತು, ಅದರಿಂದ ಸಾಕಷ್ಟು ಸಾಲಗಳು ಕೂಡ ಆಗಿತ್ತು. ಇದರಿಂದ ಈ ರೀತಿ ಅನಾಹುತ ಮಾಡಿಕೊಂಡಿದ್ದಾರೆ.